ಹಲೋ ಫ್ರೆಂಡ್ಸ್, ಇವತ್ತು ನಾನು ವಡೆ ಪಾವ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ತಾನೇ ಬಾಣಲಿನಲ್ಲಿ ಆಯಿಲ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಸನ್ಪ್ಯೂರ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಒಂದೊಂದು ಸತಿ ಒಂದೊಂದು ಆಯಿಲ್ ಹಾಕ್ಕೊತಾ ಇರ್ತೀವಿ. ಕಡಲೆಕಾಯಿ ಎಣ್ಣೆ ಕೂಡ ಹಾಕ್ತೀವಿ, ಜಿಂಜರ್ ಆಯಿಲ್ ಹಾಕ್ಕೊತೀನಿ. ಇವತ್ತು ಸನ್ಪ್ಯೂರ್ ಆಯಿಲ್. ಆಲೂಗಡ್ಡೆ ಬಾಯ್ಲ್ ಮಾಡಿ ಪಲ್ಯ ಮಾಡಿ ಇಟ್ಕೊಂಡಿದ್ದೀನಿ, ಉಂಡೆ ಮಾಡಿ. ಇವಾಗ ಇದು ಕಡಲೆ ಹಿಟ್ಟು ಕಲಸಿಟ್ಟಿದ್ದೀನಿ. ಲಾಸ್ಟ್ನಲ್ಲಿ ಸರ್ವ್ ಮಾಡುವಾಗ ಆನಿಯನ್ಸು, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಅದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪಾವು ತಂದು ಆಮೇಲೆ ಗೀ ಹಾಕಿ ಸ್ವಲ್ಪ ಬೆಣ್ಣೆ ಹಾಕಿ ಫ್ರೈ ಮಾಡಿ ತವೆ ಮೇಲೆ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಪಾವು ಸ್ವಲ್ಪ ಇದು ಬಿಸಿ ಹಾಕಬೇಕು. ಈ ಬಿಸಿ ಆಗಿದೆ ಆಯಿಲ್. ಇದೀಗ ಈ ಉಂಡೆನಿ ಈ ಕಡಲೆ ಹಿಟ್ಟಿನಲ್ಲಿ ಹಾಕಿ ಇದು ಬೋಂಡ ಹಾಕಿ ಆಯಿಲ್ನಲ್ಲಿ ಹಾಕ್ತಾಯಿದ್ದೀನಿ. ಪಲ್ಯ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಳಗ್ಗೆ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಇದು ಏನು ಕೊಟ್ಟರು ಅಷ್ಟು ಇಷ್ಟ ತಿನ್ನಲ್ಲ. ವಡೆ ಪಾವ್ ಭಾಜಿ ಇದೆಲ್ಲ ಅಂದರೆ ತುಂಬ ಇಷ್ಟ ಅವ್ರಿಗೆ. ದೊಡ್ಡವರು ಇಷ್ಟಪಟ್ಟು ತಿಂತಾರೆ. ಮೊನ್ನೆ ಪಾವ್ ಭಾಜಿ ಮಾಡಿದ್ದೀನಿ, ಇವತ್ತು ಇದು ಮಾಡೋಣ ಅಂತ ವಡೆ ಪಾವ್ ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬರಿಗೆ ಇಷ್ಟ ಆಗುತ್ತೆ ಇದು. ರೆಡಿ ಆಗಿದೆ. ಈಗ ಫುಲ್ ಫ್ರೈ ಆಗಿದೆ. ಆಫ್ ಮಾಡ್ತಾಯಿದ್ದೆ ಸ್ಟವ್. ಬೋಂಡ ರೆಡಿ ಆಯಿತು. ಆಲ್ರೆಡಿ ಸ್ವಲ್ಪ ಮಾಡಿ ಇಟ್ಕೊಂಡು ಮಕ್ಕಳಿಗೆ ತಿಂತಾಯಿದ್ರೆ ಕೊಟ್ಟಿದ್ದೀನಿ. ಇನ್ನು ಇವಾಗ ಇದನ್ನು ಮಾಡ್ತೀನಿ. ಈಗ ತಾನೇ ಮಾಡಿಲ್ಲ ಅದನ್ನು. ಸ್ವಲ್ಪ ಮಕ್ಕಳೆಲ್ವ ಇಷ್ಟಪಡ್ತಾರೆ, ಸ್ವಲ್ಪ ಕೇಳ್ತಾ ಇದ್ದಾರೆ ಅಂತ ಇವಾಗ ಕೊಟ್ಟಿದ್ದೆ. ಸ್ವಲ್ಪ ರೆಡಿ ಆಯಿತು. ಪಾವ್ ವಡೆ ರೆಡಿ ಆಯಿತು. ಪಾವ್ ಕೂಡ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದು ಇವಾಗ ಅರೇಂಜ್ ಮಾಡ್ತೀನಿ. ಇದರಲ್ಲಿ ಮೆಣಸಿನ್ಕಾಯಿ ಎಲ್ಲ ಇಟ್ಕೊಂಡಿದ್ದೀನಿ. ಇದನ್ನಲ್ಲಿ ಹಾಕಿ ಬಿಸಿ ಬಿಸಿ ವಡೆ ರೆಡಿ ಆಯಿತು. ಪಾವು ರೆಡಿ ಇದೆ, ಬಿಸಿ ಇದೆ ಪಾವು ಕೂಡ. ತುಂಬ ಟೇಸ್ಟ್ ಆಗಿರುತ್ತೆ. ನಮಗಂತೂ ಮೆಣಸಿನ್ಕಾಯಿ ಅಂದರೆ ತುಂಬ ಇಷ್ಟ. ಪ್ರತಿಯೊಂದಕ್ಕೂ ಮೆಣಸಿನ್ಕಾಯಿ ಹಂಚ್ಕೊಂಡು ತಿನ್ನೋಕೆ ಇಷ್ಟಪಡ್ತೀನಿ. ಎಲ್ಲರೂ ಅಷ್ಟೇ. ಹೋಟೆಲ್ಸ್ನಲ್ಲೆಲ್ಲ ಕೊಡ್ತಾರಲ್ವ. ಇದು ಆನಿಯನ್ಸು, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಪಾವು, ವಡೆ ರೆಡಿ ಆಯಿತು. ವಡೆ ಪಾವು ನೀವು ಮಾಡ್ತೀರಾ? ನಾವು ಮಾಡಿರೋದು ಇವತ್ತು ತೋರಿಸೋಣ ಅಂತ ತೋರಿಸ್ತಾಯಿದ್ದೀನಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಾಮೆಂಟ್ಸ್ನಲ್ಲಿಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಷ್ಟೇ. ಯಾಕೋ ನಿಮಗೂ ತೋರಿಸ್ಬೇಕಂತ ಖುಷಿ ಆಯಿತು, ಅದಕ್ಕೋಸ್ಕರ ಮಾಡಿ ತೋರಿಸಿಲ್ಲ ಅಷ್ಟೇ. ಥ್ಯಾಂಕ್ ಯು.